ನಮಸ್ಕಾರ. ಮೇಷರಾಶಿಯವರಿಗೆ ಒಂದು ಬಹಳ ವಿಶೇಷವಾದ ದೈವಿಕ ಸಂದೇಶದ ಬಗ್ಗೆ ಇವತ್ತು ಮಾತಾಡೋಣ. ಯಾರ್ಯಾರು ಮೇಷರಾಶಿಯವರಿದ್ದಾರೋ ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರೋ ಸಮಯ ಬಂದಿದೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಅದಕ್ಕೆ ಸೂಚನೆಗಳು ಕೂಡ ಈಗಾಗ್ಲೇ ಸಿಗೋಕೆ ಶುರುವಾಗಿದೆ. ನೋಡಿ, ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹಿಂದೆ ಒಂದು ದೈವಿಕ ನಿರ್ಧಾರವಿದೆ ಅಂತ. ಈ ಮಾತು ಸುಮ್ನೆ ಹೇಳಿದ್ದಲ್ಲ. ಈ ಸಂದೇಶ ಯಾರ ಕಣ್ಣಿಗೆ ಬಿದ್ದಿದೆಯೋ ಇದು ಸುಮ್ನೆ ಕಾಕತಾಳೀಯ ಅಂತ ಅಂದ್ಕೋಬೇಡಿ. ಇದು ಒಂದು ದೈವಿಕ ಸಂಕೇತ. ಕಷ್ಟದ ದಿನಗಳು ಮುಗಿತಾ ಬರ್ತಿದೆ ಅನ್ನೋದಕ್ಕೆ ಆ ದೈವಿಕ ಶಕ್ತಿ ಕಳಿಸ್ತಿರೋ ಮೊದಲ ಸೂಚನೆ ಇದು. ಅನುಭವಿಸಿದ ಪ್ರತಿಯೊಂದು ನೋವಿಗೂ ಒಂದು ಅರ್ಥ ಇದೆ, ಒಂದು ದೊಡ್ಡ ಕಾರಣ ಇದೆ. ಹೌದು, ಈಗ ನಾವು ಮಾತಾಡ್ತಿರೋ ಈ ವಿಷಯವೇ ಒಂದು ಸಂಕೇತ ಅಂತ ಭಾವಿಸಬಹುದು. ಅದರಲ್ಲೂ ಮುಖ್ಯವಾಗಿ ಜಾನ್ವರಿ 24ರಿಂದ 27 ಈ ದಿನಾಂಕಗಳನ್ನ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಈ ಸಮಯದಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಶುರುವಾಗೋದು ಖಂಡಿತ. ಒಂದು ಹೊಸ ಅಧ್ಯಾಯ ಶುರುವಾಗುತ್ತೆ ಅನ್ನೋದು 100% ಸತ್ಯ. ಆದರೆ ಅದಕ್ಕೂ ಮುಂಚೆ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಅದೇನಂದ್ರೆ, ಇಷ್ಟು ದಿನ ಅನುಭವಿಸಿದ ಕಷ್ಟಗಳ ಹಿಂದಿನ ನಿಜವಾದ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಳ್ಳೋದು. ಮೇಷರಾಶಿಯವರು ಅನುಭವಿಸಿದ ನೋವಿದೆಯಲ್ಲ, ಅದು ಸುಮ್ನೆ ಹಾಗೆ ಬಂದಿದ್ದಲ್ಲ. ಅದು ಆಕಸ್ಮಿಕ ಅಲ್ಲವೇ ಅಲ್ಲ. ಅದು ಒಂದು ರೀತಿ ದೈವಿಕವಾಗಿ ರೂಪಿಸಿದ ಒಂದು ಪ್ಲಾನ್. ಅನುಭವಿಸಿದ ಪ್ರತಿಯೊಂದು ನೋವಿನ ಹಿಂದೆ, ಪ್ರತಿಯೊಂದು ಅವಮಾನದ ಹಿಂದೆ ಒಂದು ದೊಡ್ಡ ಪಾಠನೇ ಅಡಗಿತ್ತು. ಹೌದು, ಎಷ್ಟೊಂದು ಜನ ಮೇಷರಾಶಿಯವರು ಇಂಥ ಸವಾಲುಗಳನ್ನ ಎದುರಿಸಿದ್ದಾರೆ. ಹೇಳೋಕಾಗದಷ್ಟು ಮಾನಸಿಕ ಒತ್ತಡ, ವಿಪರೀತ ಒಂಟಿತನ, ಅನ್ಯಾಯ, ನಂಬಿಕೆ ದ್ರೋಹ ಎಲ್ಲವನ್ನೂ ಅನುಭವಿಸಿದ್ದಾರೆ. ಎಲ್ಲರ ಮುಂದೆ ನಗ್ತಾ ಇದ್ರೂ ಆ ನಗುವಿನ ಹಿಂದೆ ಎಷ್ಟೊಂದು ದುಃಖ ಅಡಗಿತ್ತು ಅಲ್ವಾ? ಎಷ್ಟೇ ಒಳ್ಳೇದು ಮಾಡಿದ್ರೂ, ಎಷ್ಟೇ ಪ್ರಯತ್ನ ಪಟ್ರೂ ಅದಕ್ಕೆ ಪ್ರತಿಫಲನೇ ಸಿಗ್ಲಿಲ್ಲ. ಕೊನೆಗೆ ಸಿಕ್ಕಿದ್ದು ಬರೀ ನೋವು, ಬರೀ ತಪ್ಪು ತಿಳುವಳಿಕೆ. ಹಾಗಾದ್ರೆ ಈ ಪಟ್ಟ ಕಷ್ಟಗಳೆಲ್ಲ ಒಂದು ಶಿಕ್ಷೆನಾ? ಖಂಡಿತ ಇಲ್ಲ. ಇದನ್ನ ಆ ರೀತಿ ನೋಡ್ಬಾರ್ದು. ಬದಲಾಗಿ ಇದೊಂದು ದೈವಿಕ ಸಿದ್ಧತೆ ಅಂತ ತಿಳ್ಕೊಬಟ್ಟು. ಅಂದ್ರೆ ನೋಡಿ, ನೋವು ಅನ್ನೋದು ಶಕ್ತಿಯ ಪರೀಕ್ಷೆ. ಮೋಸಾಗಿದ್ದು ಅಹಂಕಾರವನ್ನ ನಾಶ ಮಾಡೋಕೆ. ಒಂಟಿತನ ಕಾಡಿದ್ದು ಒಂದು ಹೊಸ ಅಧ್ಯಾಯಕ್ಕೆ ಸಿದ್ಧತೆ ಮಾಡ್ಸೋಕೆ. ತಾಳ್ಮೆಯನ್ನ ಪರೀಕ್ಷಿಸಿ ವ್ಯಕ್ತಿತ್ವವನ್ನ ಇನ್ನೂ ಗಟ್ಟಿಗೊಳಿಸೋಕೆ ದೇವಕೊಟ್ಟ ಪರೀಕ್ಷೆಗಳು ಇವು. ಈ ಬದಲಾವಣೆ ಇದೆಯಲ್ಲ, ಇದು ಹೊರಗಿನಿಂದ ಬರುವಂತದ್ದಲ್ಲ. ಇದು ಶುರುವಾಗೋದೇ ಒಳಗಿನಿಂದ. ಹಾಗಾಗಿ ಇತ್ತೀಚೆಗೆ ಭಾವನೆಗಳಲ್ಲಿ ಆಗ್ತಿರೋ ಸಣ್ಣ ಸಣ್ಣ ಬದಲಾವಣೆಗಳನ್ನ ಗಮನಿಸೋದು ಈಗ ತುಂಬಾನೇ ಮುಖ್ಯ. ಒಂದು ಕಾಲ ಇತ್ತು, ಸಣ್ಣ ಸಣ್ಣ ವಿಷಯಕ್ಕೂ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು ಅಲ್ವಾ? ಆದ್ರೆ ಈಗ ನೋಡಿ, ಆ ಸ್ವಭಾವ ನಿಧಾನವಾಗಿ ಬದಲಾಗಿದೆ. ಮನಸ್ಸು ತುಂಬಾನೇ ಸ್ಥಿರವಾಗಿದೆ, ಶಾಂತವಾಗಿದೆ. ಇದನ್ನೇ ಆಂತರಿಕ ದೈವಿಕ ಪ್ರೌಢಿಮೆ ಅನ್ನೋದು. ಇದರ ಮೊದಲ ಹೆಜ್ಜೆ ಇದು. ಈಗ ಬೇರೆಯವರ ಮೇಲೆ ಅವಲಂಬಿತರಾಗೋದು ಕಡಿಮೆಯಾಗಿದೆ. ಸ್ವಾವಲಂಬನೆಯ ದಾರಿಯಲ್ಲಿ ನಡೆಯೋಕ್ ಶುರು ಮಾಡಿದಿರಿ. ಇನ್ನೊಂದು ಗಮನಿಸಿ, ಬೇರೆಯವ್ರು ಬಂದು ಹೊಗಳ್ಬೇಕು, ಒಪ್ಕೊಳ್ಬೇಕು ಅನ್ನೋ ಹಂಬಲ ಈಗ ಕಡಿಮೆ ಆಗ್ತಿದೆ. ಹಳೆ ಸಂಬಂಧಗಳ ಬಗ್ಗೆ, ಹಳೆ ನೆನಪುಗಳ ಬಗ್ಗೆ ಆಸಕ್ತಿ ಕೂಡ ಕಡಿಮೆ ಆಗ್ತಿದೆ. ಅಯ್ಯೋ ಇದೇನಪ್ಪಾ ಹೀಗೆ ಅಂತ ಇದನ್ನ ನೆಗೆಟಿವ್ ಆಗಿ ತಗೋಬೇಡಿ. ಇದು ಒಂದು ಶುಭ ಸಂಕೇತ. ಹೊಸ ಅಧ್ಯಾಯ ಶುರು ಆಗೋಕೆ ಜಾಗ ಮಾಡ್ಕೊಡೋಕೆ ಹಳೆಯ ಅನಗತ್ಯ ಶಕ್ತಿಗಳನ್ನೆಲ್ಲ ಕೈಬಿಡ್ತಿರೋದ್ರ ಸಂಕೇತ ಇದು. ಸರಿ, ಹಾಗಾದ್ರೆ ಈ ಹೊಸ ರಕ್ಷಣಾತ್ಮಕ ಶಕ್ತಿ ಮೇಷರಾಶಿಯವರ ಜೀವನದಲ್ಲಿ ಬರ್ತಿದೆ ಅಂತ ಹೇಳ್ತಿದೀವಿ. ಇದ್ರ ಮೂಲ ಯಾವುದು? ಎಲ್ಲಿಂದ ಬರ್ತಿದೆ ಈ ಶಕ್ತಿ? ಹೌದು, ಮೇಷರಾಶಿಯವರ ಸುತ್ತ ಒಂದು ವಿಶೇಷವಾದ ಪಾಸಿಟಿವ್ ಎನರ್ಜಿ, ಒಂದು ದೈವಿಕ ರಕ್ಷಣಾ ಕವಚನೇ ಈಗ ರೂಪುಗೊಳ್ಳುತ್ತಿದೆ. ಗೊತ್ತಾ? ಅದರ ಮೂಲ ಬೇರ್ಯಾರೂ ಅಲ್ಲ, ಸಾಕ್ಷಾತ್ ಜಗನ್ಮಾತೆ ದುರ್ಗಾದೇವಿ. ಆ ತಾಯಿಯ ಕೃಪೆ ಈಗ ಕೆಲ್ಸ ಮಾಡೋಕೆ ಶುರು ಮಾಡಿದೆ. ಒಂದು ವಿಷಯವನ್ನ ನೆಂಪು ಮಾಡ್ಕೊಳ್ಳಿ. ಇತ್ತೀಚೆಗೆ ಎಲ್ಲಾದ್ರೂ ದುರ್ಗಾದೇವಿಯ ಹೆಸರು ಹೆಚ್ಚಾಗಿ ಕಿವಿಗೆ ಬೀಳ್ತಿದ್ಯಾ? ಅಥವಾ ಆ ತಾಯಿಯ ದೇವಸ್ಥಾನಗಳು ಪದೇ ಪದೇ ಕಣ್ಣಿಗೆ ಕಾಣಿಸ್ತಿದ್ಯಾ? ಹಾಗಾಗಿದ್ರೆ ಇದೆಲ್ಲ ಸುಮ್ನೆ ಕಾಕತಾಳೀಯ ಅಲ್ಲ. ದೇವಿಯ ಕೃಪೆ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಅದು ಜೀವನದಲ್ಲಿರೋ ನೆಗೆಟಿವ್ ಎನರ್ಜಿ, ಕೆಟ್ಟ ಜನ ಇವರೆಲ್ಲರನ್ನೂ ದೂರ ಮಾಡಿ ಮುಂದಿನ ದಾರಿಯನ್ನ ಸುಲಭ ಮಾಡುತ್ತೆ. ಮನಸ್ಸಿಗೆ ಒಂದು ಆಳವಾದ ಶಾಂತಿಯನ್ನ ತಂದುಕೊಡುತ್ತೆ. ಸರಿ, ಇವೆಲ್ಲ ಒಳಗಡೆ ಆಗೋ ಬದಲಾವಣೆಗಳು. ಆದ್ರೆ ಕೇವಲ ಆಂತರಿಕ ಭಾವನೆಗಳು ಮಾತ್ರ ಅಲ್ಲ. ದೈವಿಕ ಶಕ್ತಿಯೊಂದು ಕನ್ಫರ್ಮೇಷನ್ ಕೊಡೋಕೆ ಹೊರಗಿನಿಂದನೂ ಕೆಲವು ಸ್ಪಷ್ಟವಾದ ಸಂಕೇತಗಳನ್ನ ಕಳಿಸ್ತಿದೆ. ಹಾಗಾಗಿ ದೈನಂದಿನ ಜೀವನದಲ್ಲಿ ಕಾಣಿಸೋ ಈ ಕೆಲವು ಸಂಕೇತಗಳ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಉದಾಹರಣೆಗೆ, ಕನಸಿನಲ್ಲಿ ಸಿಂಹ, ದೀಪ ಅಥವಾ ದೇವಸ್ಥಾನದ ಕೆಂಪು ಗಂಟೆ ಕಾಣಿಸಬಹುದು. ಅಥವಾ ಕೇಳದೆಯೇ ಯಾರೋ ಒಬ್ರು ಬಂದು ಹಣಕಾಸಿನ ಅಥವಾ ಮಾತಿನ ಸಹಾಯ ಮಾಡಬಹುದು. ಎ ಅಕ್ಷರದಿಂದ ಶುರುವಾಗೋ ವ್ಯಕ್ತಿ, ಸ್ಥಳ ಅಥವಾ ಒಂದು ಘಟನೆ ತುಂಬಾನೇ ಮುಖ್ಯ ಆಗ್ಬಹುದು. ಅಷ್ಟೇ ಅಲ್ಲ,
ಇಡೀ ಜೀವನವನ್ನೇ ಬದಲಾಯಿಸುವ ಒಂದು ಸುದ್ದಿಯನ್ನ ಹೊತ್ತು ಅನಿರೀಕ್ಷಿತವಾಗಿ ಯಾರಾದರೂ ಬರಬಹುದು. ಇವೆಲ್ಲವೂ ನಿಮ್ಮ ಕಷ್ಟದ ದಿನಗಳು ಮುಗಿತು ಅನ್ನೋದಕ್ಕೆ ಸಿಕ್ತಿರೋ ಸ್ಪಷ್ಟ ಸಂದೇಶಗಳು. ಓಕೆ, ಈ ಪಾಸಿಟಿವ್ ಎನರ್ಜಿಯನ್ನ ಪೂರ್ತಿಯಾಗಿ ಸ್ವೀಕಾರ ಮಾಡೋಕೆ ಏನ್ ಮಾಡ್ಬೇಕು? ಅದಕ್ಕೂ ಕೆಲವು ಮಾರ್ಗದರ್ಶನಗಳಿವೆ. ವಿಶೇಷವಾಗಿ ಜನವರಿ 24ರಿಂದ 27ರವರೆಗೆ ಇವನ್ನ ಪಾಲಿಸೋದು ಬಹಳ ಒಳ್ಳೆಯದು. ನೋಡಿ, ಹತ್ತಿರದ ದುರ್ಗಾ ದೇವಸ್ಥಾನಕ್ಕೆ ಅಥವಾ ಗ್ರಾಮದೇವತೆ ದೇವಸ್ಥಾನಕ್ಕೆ ಭೇಟಿ ಕೊಡೋದು, ದಿನಕ್ಕೆ 21 ಅಥವಾ 108 ಸಾರಿ ಓಂ ದುರ್ಗಾಯೈ ನಮಃ ಅಂತ ಜಪ ಮಾಡೋದು, ರಾಹುಕಾಲದಲ್ಲಿ ನಿಂಬೆದೀಪ ಹಚ್ಚೋದು ಅಥವಾ ಮನೆಯಲ್ಲೇ ದೇವಿಗೆ ಕುಂಕುಮ ಪೂಜೆ ಮಾಡೋದು, ಈ ಎಲ್ಲ ಆಧ್ಯಾತ್ಮಿಕ ಆಚರಣೆಗಳು ಆ ದೈವಿಕ ಕೃಪೆಯ ಜೊತೆಗಿನ ಸಂಪರ್ಕವನ್ನ ಇನ್ನೂ ಸ್ಟ್ರಾಂಗ್ ಮಾಡ್ತವೆ. ಇನ್ನು ನಡವಳಿಕೆಯಲ್ಲಿ ಆದಷ್ಟು ಶಾಂತವಾಗಿರಿ. ಅನಾವಶ್ಯಕ ವಾದ ವಿವಾದ, ಕೋಪತಾಪ ಎಲ್ಲವನ್ನೂ ಪಕ್ಕಕ್ಕಿಳಿ. ಈ ದಿನಗಳಲ್ಲಿ ಮಾತ್ನಾಡುವಾಗಂತೂ ತುಂಬಾನೇ ಎಚ್ಚರಿಕೆ ಇರ್ಲಿ. ಯಾಕಂದ್ರೆ ನಿಮ್ಮ ಶಕ್ತಿಯನ್ನ ವ್ಯರ್ಥ ಜಗಳಗಳಿಗೆ ಹಾಕೋ ಬದಲು ದೈವಿಕತೆಯ ಕಡೆಗೆ ತಿರುಗಿಸಿ. ಒಂದು ಮಾತು ನೆನಪಿರ್ಲಿ, ಈ 4 ದಿನಗಳಲ್ಲಿ ಕಾಪಾಡಿಕೊಳ್ಳೋ ಮಾನಸಿಕ ಸ್ಥಿತಿಯೇ ಮುಂದಿನ ಭವಿಷ್ಯಕ್ಕೆ ಫೌಂಡೇಶನ್. ಹಾಗಾಗಿ ಶಾಂತಿ, ಪಾಸಿಟಿವ್ ಆಲೋಚನೆಗಳು ಈ ಸಮಯದಲ್ಲಿ ತುಂಬಾನೇ ಮುಖ್ಯ. ಹಾಗೆ ಮಾಡಿದ್ರೆ ಫಲಿತಾಂಶ ಏನಾಗಬಹುದು ನೋಡಿ. ಆರ್ಥಿಕ ಸಮಸ್ಯೆಗಳು ನಿಧಾನವಾಗಿ ಕಡಿಮೆ ಆಗುತ್ತೆ, ಕೆಲ್ಸ ಮಾಡೋ ಜಾಗದಲ್ಲಿ ಗೌರವ ಹೆಚ್ಚಾಗುತ್ತೆ, ಮತ್ತೆ ನೀವಾಡೋ ಮಾತುಗಳಿಗೆ 3 ಪಟ್ಟು ಬೆಲೆ ಬರುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಸ್ಥಿರತೆ, ಮನ್ನಣೆ ಮತ್ತೆ ಒಂದು ಹೊಸ ಪ್ರಭಾವದ ಯುಗಕ್ಕೆ ಕಾಲಿಡೋ ಸಮಯ ಇದು. ಎಲ್ಲಾ ಸಂಕೇತಗಳು ಒಂದು ದೊಡ್ಡ ಬದಲಾವಣೆಯ ಕಡೆಗೆ ಕೈ ತೋರಿಸ್ತಿವೆ. ಹಾಗಾದ್ರೆ ಮೇಷರಾಶಿಯವರ ಹೊಸ ಅಧ್ಯಾಯ ನಿಜವಾಗ್ಲೂ ಈಗ್ಲೇ ಶುರುವಾಗತ್ತಾ? ಈ ಪ್ರಶ್ನೆಯನ್ನ ಹಾಗೆ ಇಟ್ಟು ಕೊನೆಯದಾಗಿ ಒಂದೇ ಮಾತು ಹೇಳೋಕಿಷ್ಟಪಡ್ತೀನಿ. ಒಂದು ಹೊಸ ಉಜ್ವಲವಾದ ಭವಿಷ್ಯದ ಅಡಿಪಾಯ ಇದೀಗ ಈ ಕ್ಷಣದಲ್ಲೇ ಹಾಕಲಾಗ್ತಿದೆ. ಅದಕ್ಕೆ ಸಿದ್ಧರಾಗಿ.